ತನುಗಳು ಸಕಲ ಇಂದ್ರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಅದಾವು. ಮತ್ತು ಎಲ್ಲ ತನುಗಳು ವಿಷಯಾಸಕ್ತವಾಗಿ ಅದಾವ. ಯಾವ ತನು ಕೂಡ ವಿಷಯಗಳನ್ನು ಬಿಟ್ಟು ದೂರು ಇಲ್ಲ. ಆದ್ರೆ ಬಾಯಿ ಮಾತಿಲ್ಲೇ ಅಂತ ಐತಿದು, ನಾ ಎಲ್ಲ ಬಿಟ್ಟಿನಿ, ಎಲ್ಲ ವಿಷಯಗಳನ್ನು ತೊರೆದು ಬಿಟ್ಟಿನಿ, ನಾನು ಎಲ್ಲ ಆಸೆ ಅಮೀಷೆ ಎಲ್ಲವನ್ನು ಬಿಟ್ಟಿನಿ, ಎಲ್ಲ ಇಂದ್ರಿಯಗಳು ಸಹಿತ ನನ್ನ ಕೈಯಲ್ಲಿ ಹಿಡಿದೀನಿ, ನಾನು ನನ್ನ ಮನಸ್ಸನ್ನು ಸಹಿತ ನನ್ನಲ್ಲಿ ನಾ ಹಿಡಿದೀನಿ, ಏಕಾಂತದಿಂದ ನಾನು ಅಂತಾನ. ಆದರೆ ಎಲ್ಲಿಂದಲೋ ಯಾವುದೋ ಸಮಯಕ್ಕೆ ಆ ಗಾಳಿ ಒಮ್ಮೆ ಬೀಸ್ತಂತಂದ್ರೆ ಅವು ಎಲ್ಲವೂ ಮತ್ತೆ ಅವನಲ್ಲಿ ಉದ್ಭುತ ಹೆಂಗಾಗತ್ತ ಹಂಗ ಉಕ್ಕಿ ಮತ್ತೆ ಬರ್ತಾವ. ಆದ್ರೆ ಈ ತನು ಹಿಂಗ ಐತೆ ಅಂತಂದು ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಗಿಡ್ಡ, ಒಂದು ಉದ್ದ, ಒಂದು ಅಗಲ, ಒಂದು ತಳ್ಳಗ, ಒಂದು ಕರ್ರಗ, ಒಂದು ಕೆಂಪಗ, ಎಲ್ಲ ರೀತಿಯಿಂದ ಐತಿದು ತನು. ಅದರಂತೆ ವಿಷಯ ವಾಸನಗಳು ಹೆಂಗದಾವಂತಂದ್ರೆ ಅವು ಒಂದೊಂದು ತೆರನಾಗಿ ಒಂದೊಂದರಲ್ಲಿ ಇವೆ. ಒಂದೊಂದರಲ್ಲಿ ಬಡವ ಐತಿ, ಒಂದೊಂದರಲ್ಲಿ ಮಧ್ಯಮ, ಇನ್ನೊಂದರಲ್ಲಿ ಶ್ರೀಮಂತ. ಮತ್ತು ಅವರವರ ಗುಣಗಳು ಅವರ ಅವಸ್ಥೆಗೆ ತಕ್ಕಂತೆ ಅವರ ಗುಣಗಳು ವ್ಯವಹಾರ ಮಾಡ್ತಾವೆ. ಈಗ ಒಬ್ಬ ದುಡು ತಿನ್ನೋನ್ ಕಡೆ ಗುಣಗಳು ಬೇರೆ ಇರ್ತಾವೆ, ಕುಂತು ತಿನ್ನೋನ್ ಕಡೆ ಗುಣಗಳು ಬೇರೆನೇ ಇರ್ತಾವೆ. ಈ ತೆರನಾದಂಥ ಭೇದಗಳು ಬಹಳ ಉಂಟು. ಎದರಲ್ಲಿ? ಈ ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ದೇಹದಲ್ಲಿ. ಇದನ್ನು ನಾನು ಒಂದೊಂದಾಗಿ ನಿನಗೆ ಹೇಳಿಕೊಡ್ತೀನಿ ಅಂತಂದು ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಹೇಳ್ತಾರೆ. ಮೈತ್ರೇಯಿ ಕೇಳು, ಈ ಅವಸ್ಥಾತ್ರಯಗಳು ಆತ್ಮಂಗೆ ಗಾತ್ರ ಮೂರರೊಳಂದಿ ತೋರ್ಪವು. ಇರುದಿರುವುದು ಆತ್ಮ ಒಂದೇ. ಆದ್ರೆ ವಿಚಿತ್ರತೆಯಿಂದ ನೋಡ್ಬೇಕಂತಂದ್ರೆ ಅದರಿಂದ ಹಲವಾರು ಜೀವ ರಾಶಿಗಳು ಹುಟ್ಟ್ಯಾವ. ಜೀವರಾಶಿಗಳು ಹೆಂಗೆ ಹುಟ್ಟಿದು ಅದರಂತೆ ಈ ತನುಗಳು ಕೂಡ ಹುಟ್ಟಿದು ಅಂತ. ಆದ್ರೆ ಮೂಲ ಪ್ರಕೃತಿಯನ್ನು ನೋಡಿಬಿಟ್ರೆ ನಾವು ಆತ್ಮ ಒಂದು ಬಿಟ್ರೆ ಇನ್ನೊಂದು ಏನು ಇಲ್ಲ. ಯಾಕಂದ್ರೆ ಅದನ್ನ ಯಾಕೆ ಗಟ್ಟಿ ಹಿಡಿಬೇಕಂತಂದ್ರೆ ಈ ತನುತ್ರಯಗಳು ಮತ್ತೆ ಅಳಿಸಿ ಹೋಗ್ತಾವ. ಈ ತನು ಹಿಂಗ ಇರುವುದಿಲ್ಲ. ಮತ್ತು ಯುಗ ಯುಗಾಂತರ ಇದು ತನು ಬಿದ್ದು ಹೋಗಲೇಬೇಕು. ಯುಗ ಯುಗಾಂತರ ಮತ್ತು ಹುಟ್ಟಿ ಬರಲೇಬೇಕು. ಆದ್ರೆ ನಿರ್ಗಲ್ಲ ಹಂಗಿದ್ದಂಗ ಆ ಜೀವ ಏನಂತೀವಿ ನಾವು ಅದು ಮಾತ್ರ ಸ್ಥಿತ. ಅದು ಸ್ಥಿತ ಪ್ರಜ್ಞೆ, ಕೇವಲ ಸಾಕ್ಷಿಕ. ಅದಕ್ಕೆ ಅವತರಿಸಿ ಅನ್ನೋ ಬ್ರಹ್ಮ ಅಂದ್ರವರು. ಆ ಬ್ರಹ್ಮ ಏನು ಮೂಲ ಅಂತೀವಿ ನಾವು, ಅದಕ್ಕೆ ಚಲನೆ ಇಲ್ಲ, ಅದು ಸ್ಥಿತ ಐತಿ, ಅದು ದೃಕ್ ಐತಿ, ಅದು ಸಾಕ್ಷಿ ಐತಿ ಅಂತ ಯಾವ ವಸ್ತುವಿಗೆ ಅದು ಅಂತೀವಿ. ಆತ ಅವತರಿಸಿ ಅನ್ನೋ ಬ್ರಹ್ಮ ವಿಶ್ವ ದೇಹದೊಳಗೆನ್ನ. ಈ ವಿಶ್ವದೊಳಗೆ ಎಷ್ಟು ನಾವು ಜೀವರಾಶಿ ನೋಡಿದ್ರು ಸಹಿತ ಎಲ್ಲ ದೇಹ ಪರಿಕರದೊಳಗೂ ಆ ಶಕ್ತಿ, ಆ ಚೈತನ್ಯ, ಆ ಅರಿವು ಅಂದ್ರು ಒಂದೇ, ಚೈತನ್ಯ ಅಂದ್ರು ಒಂದೇ, ಶಕ್ತಿ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ, ಲಿಂಗ ಅಂದ್ರು ಒಂದೇ. ಎಲ್ಲವೂ ಒಂದೇ. ಅವು ಒಂದಕ್ಕೆ ಇಷ್ಟೊಂದು ನಾಮಗಳು ಅದಾವ, ಅದಕ್ಕೆ ರೂಪಿಲ್ಲ. ಅದಕ್ಕೆ ಅವತರಿಸಿ ಅನ್ನೋ ಬ್ರಹ್ಮ ವಿಶ್ವ ದೇಹದೊಳನ್ನ ಅಂದ್ರವರು. ಚೇತನವಾಗಲಿ ಜಡವಾಗಲಿ ಎಲ್ಲದರೊಳಗೂ ಅದು ಐತಿ. ಆದ್ರ ಅವನ ವೇಷಗಳೇಕೆ ಮಾರಲ್ಪಡುತ್ತಿರೋವು? ಅವ ಎಲ್ಲದ್ರೊಳಗೂ ಅದಾನಪ್ಪ ಅಂತಂದಾಗ ಒಬ್ಬನ ಗುಣ ಇದ್ದಂಗ ಇನ್ನೊಬ್ಬಂಗೆ ಯಾಕಿಲ್ಪ ಅಂತಂದು ಪ್ರಶ್ನೆ ಮಾಡ್ತೀನಿ. ಆದ್ರ ಗುಣಗಳು ಶರೀರಕ್ಕದಾವ, ಆ ಆತ್ಮಂಗೆ ಇಲ್ಲ. ಮತ್ತೆ ಆತ್ಮನಿಂದ ನಾವು ಗುಣಗಳು ಇದ್ದುವಪ್ಪ ಅಂತಂದ್ರ ಎಲ್ಲ ಶರೀರದೊಳಗೆ ಅವ ಆತ್ಮ ಹೆಂಗದಾನ ಅವು ಎಲ್ಲ ಗುಣಗಳು ಹಾಗೆ ಇರಬೇಕಿತ್ತು, ಬದಲಾಗಬಾರ್ದಿತ್ತು, ಒಂದಕ್ಕೊಂದು ಭೇದ ಆಗಬಾರ್ದಿತ್ತು. ಅದಕ್ಕೆ ಯಾವ ರೀತಿ ಅವರವರ ಶರೀರಗಳು ಹೊಂದಿರ್ತಾರ ಅದೇ ತೆರನಾದಂಥ ಅವರವರ ಹಾವ ಭಾವಗಳು ಕೂಡ, ಅವರ ವಿಚಾರ ಶಕ್ತಿಗಳು ಕೂಡ ಬೇರೆ ಬೇರೆಯಾಗಿ ಕಂಡು ಬರ್ತಾವ. ಅದಕ್ಕೆ ಅವನ ವೇಷಗಳೇಕೆ ಮಾರಲ್ಪಡುತ್ತೀವವು? ತವಕ ಪಡನೇತಕೋ ಕುರುವ ತೋರಲು ನಮಗೆ. ಅವ ಯಾಕೆ ಹೆದರಾಗತ್ತಾನಪ್ಪ? ತಾ ಯಾರದಿನ ಅನ್ನೋದು
ತಿಳಿಸ್ಕೊಡಕ ನಾ ಅದೀನಿ ಅನ್ನೋದು ಎದ್ದು ಯಾಕೆ ಬರವನ್ನವ. ಈ ತೆರನಾದಂಥ ಆ ಬ್ರಹ್ಮ ಚೈತನ್ಯ ಏನಂತೀವಿ ನಾವು, ಅವು ಸಕಲ ಜೀವರಾಶಿಗಳು ಇದ್ದು ಅವರವರ ತನುತ್ರಯದಂತೆ ಅವರವರ ಗುಣಗಳು ಅವಸ್ಥೆಗಳು. ಆದರೆ ಆತನಿಗೆ ಒಳಗಿರತಕ್ಕಂಥ ಆ ಚೈತನ್ಯಕ್ಕೆ ಯಾವ ಹಾವ ಭಾವವೂ ಇಲ್ಲ, ಗುಣಗಳು ಇಲ್ಲ, ಭೇದ ಅಂತೂ ಇಲ್ಲವೇ ಇಲ್ಲ. ಹೀಗೆ ಕೇಳು ಅವಸ್ಥಾತ್ರಯಗಳು ಅಂದ್ರು, ಒಂದು ಜಾಗ್ರ, ಒಂದು ಸ್ವಪ್ನ, ಒಂದು ಸುಪ್ತಿ. ಮತ್ತು ಅವು ಮೂರರೊಳಂಗಿ ತೋರ್ಪವು. ಇದು ಜಾಗ್ರ, ಸ್ವಪ್ನ, ಸುಪ್ತಿ ಯಾವುದ್ರಲ್ಲಿಂದ ಗುರ್ತು ಮಾಡ್ಕೊಳ್ಬೇಕಪ್ಪ ನಾವು. ನಂಗೆ ಸ್ವಪ್ನ ಬಿತ್ತು, ಎದರಿಂದ ಅಂತಾನವ, ಶರೀರ ಇದ್ರೆ ಅಂತಾನ. ನನಗೆ ಆರಾಮ್ ನಿದ್ದೆ ಹತ್ತು ನೋಡಪ್ಪ ಅಂತ, ಎದರಿಂದ ಅಂತಾನ, ಅದು ಶರೀರಲಿದ್ದ ಅಂತಾನ. ನಾ ಈಗ ಎದ್ದು ನೋಡಪ್ಪ, ಈಗ ನಡಿ, ಈಗ ಎಲ್ಲಿ ಬೇಕೋ ಅಲ್ಲಿ ಹೋಗು ನಡಿ ಅನ್ನೋದು ಎದ್ರಲಿಂದ ಅಂತಾನ. ಶರೀರ ಇದ್ರೆ ಮಾತಾಡ್ತಾನ. ಒಂದು ರೂಪ ಇದ್ರೆ ಅದು, ಅದರಲ್ಲಿ ಚೈತನ್ಯ ಇದ್ದೇ ಇರ್ತೈತಿ. ಯಾವ ರೂಪ ಅದಾವ ಅದರಲ್ಲಿ ಚೈತನ್ಯ ಐತಿ. ಚೈತನ್ಯ ಇರ್ಲಾರ್ದ ರೂಪ ಇಲ್ಲ. ಕ್ಷಣದಲ್ಲಿ ಅದು ಹೋತ ಇಲ್ಲಪ್ಪ ಅಂತಂದ್ರೆ ಅದನ್ನ ಆ ರೂಪ ಬಾಳ ತಿಡಕ್ ಸಾಧ್ಯತೆ ನಾವು, ಅದು ಹೆಣವಾಗಿ ಪರಿಣಮಿಸ್ತೈತಿ. ಆಗಿಂದಾಗ ನಾವು ಮಣ್ಣಾಗರ ಉಳ್ತೀವಿ, ಸುಟ್ಟರ ಸುಡ್ತೀವಿ. ಹೀಗೆ ಅವು ಜಾಗ್ರ ಸ್ವಪ್ನವೆಂಬ ಅವಸ್ಥೆಗಳು ಯಾವುದರಿಂದ ಮೂಡಿ ಬರ್ತಾವು ತೋರ್ತಾವು ಅಂತಂದ್ರೆ ಮೂರು ಶರೀರಗಳಿಂದ ಅಂದವು. ಒಂದು ಕಾಣುವ ದೇಹ ಸ್ಥೂಲ, ಇದರೊಳಗೆ ವಿಚಾರ ಮಾಡುವಂಥ ದೇಹ ಸೂಕ್ಷ್ಮ ದೇಹ. ಎರಡನ್ನು ಬಿಟ್ಟು ದಾಟಿ ಕಾರಣಾತ್ರಯಕ್ಕೆ ಹೋಗುವುದು ದೇಹ ಕಾರಣಹೀತ. ಅದಕ್ಕೆ ಸ್ಥೂಲ, ಸೂಕ್ಷ್ಮ, ಕಾರಣ ಎಂಬ ಈ ಮೂರು ದೇಹದಿಂದ ಜಾಗ್ರ, ಸ್ವಪ್ನ, ಸುಪ್ತಿಯನ್ನು ನಾವು ತಿಳಿತೀವಿ. ತಿಳಿಯೋ ಒಬ್ಬ ಇರ್ಬೇಕಲ್ಲ. ಎಲ್ಲಾರು ಏನೇನೋ ಮಾಡ್ಕೊತ ಹೋಗ್ತಾರ, ಆದ್ರೆ ಹಿಂದೊಬ್ಬ ತಿಳಿಯೋವಿರ್ತಾನೆ. ಇಲ್ಲಿ ಈಗ ಒಂದು ಫ್ಯಾಕ್ಟ್ರಿ ಇರ್ತೈತಿ, ಅದಕ್ಕೆ ಇವ್ರ ಮ್ಯಾನೇಜರ್ಪ್ಪ, ಇವ್ರಕಿನ ಇನ್ನೊಬ್ಬ ಅದನ, ಅವನಕ್ಕ ಒಬ್ಬ ಮೂಲೆ ಇರಬೇಕಲ್ಲ. ಅದಕ್ಕೆ ಹೌದು ಅಲ್ಲ, ಏನು ಹೌದು ಅಲ್ಲ ನೋಡ್ಕೊಳ್ಲಿಕ್ಕೆ ಒಬ್ಬ ಯಾವ ರೀತಿ ಫ್ಯಾಕ್ಟ್ರಿ ಒಳಗೆ ಒಬ್ಬ ಮೂಲೆ ಇರ್ತಾನ, ಮೂಲ ಪುರುಷ. ಅದರಂತೆ ಈ ಶರೀರವು ಕೂಡ ಜಾಗ್ರ ಸ್ವಪ್ನದ ಎಲ್ಲ ಅವಸ್ಥೆಗಳನ್ನು ಮೀರಿದರೂ ಸಹಿತ, ಎಲ್ಲ ಗುಣಗಳನ್ನು ಮೀರಿದರೂ ಸಹಿತ ಕೊನೆಗೆ ಒಂದು ಅವಸ್ಥೆ ಕಾಣಲೇಬೇಕು, ಅದು ಚೈತನ್ಯ, ಅದುವೇ ಸ್ಥಿತ ಪ್ರಜ್ಞೆ. ಹೀಗೆ ಮೂರು ಶರೀರಗಳಿಂದ ಈ ಅವಸ್ಥೆಗಳು ಕಂಡು ಬರ್ತಾವು. ಅದರಂತೆ ನಿಯಮದ ಅವಸ್ತ್ರವನ್ನು ಬಿಡದೆ, ಅದು ಒಂದು ಹೆಂಗೈತಂದ್ರೆ ಒಂದು ದಾರಿ ಇದ್ದಂಗ. ಅದು ಈಗ ನಾವು ಬಾಲ್ಕೋಟಿಗೆ ಹೋಗ್ಬೇಕಂತಂದ್ರೆ ಯಾವ ರೀತಿ ಒಂದು ದಾರಿ ಹಿಡ್ಕೊಂಡು ಹೋಗ್ತೀವಿ, ಆ ದಾರಿ ಬಿಟ್ಟು ನಾವು ಮುಳ್ಳು ಕಂಟೆಗೆ ಹೋಗಕ್ಕೆ ಸಾಧ್ಯತನ ಇಲ್ಲ. ಅದರಂಗ ನಾವು ಬೆಳಕಾದ್ರೂ ಸಾಕು ಜಾಗ್ರ, ಸ್ವಪ್ನ, ಸುಸುಪ್ತಿಯನ್ನು ಈ ಮೂರು ಆ ಜೀವರುಗಳು ಅನುಭವಿಸಲೇಬೇಕು. ನಿದ್ದೆ ಮಾಡ್ಲಾರ್ದವ ಯಾವದನ, ಒಂದಿನ ಏನೋ ನಿದ್ದೆ ಆಗಿಲ್ಲ, 2 ದಿನ ಏನೋ ಮತ್ತೆ ನಿದ್ದೆ ಹತ್ತುತ್ತಿಲ್ಲ ಅವಂಗ. ಸ್ವಪ್ನ ಕಾಣಲಾರ್ದವ ಯಾವದನ, ಮಗುವಿನಿಂದ ಹಿಡಿದು ಮುದುಕನವರೆಗೂ ಎಲ್ಲರೂ ಸ್ವಪ್ನವನ್ನು ಕಾಣ್ತಾರೆ. ಮತ್ತೆ ಜಾಗೃತ ಅವಸ್ಥೆ ಎಲ್ಲರೂ ಅನುಭವಿಸ್ತಾರ. ಜಾಗ್ರದಲ್ಲಿನ ದುಡಿತಾನ, ತಿಂತಾನ, ಹೌದು ಅಲ್ಲ ಎಲ್ಲವನ್ನು ಅನುಭವಿಸುತ್ತಾನ, ಸುಖ ದುಃಖವನ್ನು ಕೂಡ ತಿಳಿತಾನ. ಹೀಗೆ ಆತ್ರಯದಿಂದ ಕಾಣಬನು ಆ ಜೀವನು, ಪ್ರಿಯತಮೆ ನಿನಗೆ ನಾನು ಒಲವಿಂದ ಆ ತನುತ್ರಯದ ಅಂದವನು ಅರೂಪವೇನು ಆಲಿಸು ಅಂತಾನೆ. ಪ್ರೀತಿಗೆ ಪಾತ್ರಳಾದ ಮೈತ್ರೇಯಿ, ಈ ಮೂರು ತನುಗಳ ಪಾತ್ರ ಯಾವ ರೀತಿ ಅದಾವು, ಯಾವ ರೀತಿ ಇವು ಕೆಲಸವನ್ನು ಮಾಡ್ತಾವು, ಅದನ್ನು ನಾನು ನಿನಗೆ ತಿಳಿ ಹೇಳ್ತೀನಿ ಕೇಳು ಅಂತಾನವ. 5 ಭೂತಗಳು ಈ ಶರೀರ ಎದರ್ಲಿಂದ ಆಗೈತಪ್ಪ ಅಂತಂದ್ರ 5 ಭೂತಗಳು ಅಂದ್ರ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇವು 5 ಭೂತಗಳು ಕೂಡಿದ 5 ಇಂದ್ರಿಯಗಳು: ಚಕ್ಷು, ಶ್ರೋತ್ರ, ಜಿಹ್ವೆ, ಘ್ರಾಣ, ಚರ್ಮ. ಮತ್ತು 5 ಪ್ರಾಣಗಳು:
ವ್ಯಾನ, ಸಮಾನ, ಅಪಾನ, ಉದಾನ, ಪ್ರಾಣ. ಹಾಗೂ 5 ಕರಣ: ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ತೆರನಾದಂಥ 5 ಕೂಡಿ 25 ತತ್ವಗಳಿಂದ ಆದಂಥ ಈ ದೇಹ. ಆದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಕೈ ಮಾಡು ಕೆಲಸ ಕೈನ ಮಾಡ್ತೈತೆ, ಕಾಲು ಮಾಡು ಕೆಲಸ ಕಾಲನ್ನ ಮಾಡುತ್ತೆ. ಗುದ ಗುಯ್ಯ ಮಾಡು ಕೆಲಸ ಕೈ ಕಾಲು ಮಾಡಕ್ ಸಾಧ್ಯತೆನೂ ಇಲ್ಲ. ಕಣ್ಣು ನೋಡುದ್ ಬಿಟ್ರ 8 ತೆರನಾದಂತ ಕಣ್ಣು ನೋಡುತ್ತ. ಉದ್ದ, ಗಿಡ್ಡ, ದಪ್ಪ, ತಳ್ಳಗ, ಕರ್ರಗ, ಕೆಂಪಗ ಅಂತಂದು. ಈ ರೀತಿ ಕಣ್ಣಿಂದು ಕಿವಿ ಕೆಲಸ ಮಾಡಕ್ ಸಾಧ್ಯತನ? ಬಾಯಿ ಮಾಡಕ್ ಸಾಧ್ಯತನ? ಇಲ್ಲ. ಕಿವಿ 2 ತೆರನಾದಂತ ಕೇಳ್ತೈತದು. ಒಂದು ಸುನಾದ, ಇನ್ನೊಂದು ಕರ್ಕಶ. 2 ತೆರನಾದಂತ ಕಿವಿ ಕೇಳ್ತೈತಿ. ನಾಲಿಗೆ 6 ತೆರನಾದಂತ ಸ್ವಾದವನ್ನು ಉಣ್ತೈತದು. ಒಂದು ಸಿಹಿ, ಒಂದು ಕಹಿ, ಒಂದು ಒಗರು. ಈ ರೀತಿಯಾದಂಥ 6 ತೆರನಾದಂಥ ಅದು ಸಿಹಿಯನ್ನು ಅನುಭವಿಸ್ತೈತಿ. ಮತ್ತು ಚರ್ಮ ಒಂದು ಬೆಚ್ಚಗ ಅಂದ್ರೆ ಗೊತ್ತಾಗತ್ತ, ಒಂದು ತಣ್ಣಗ ಗಾಳಿ ಬಡಿತಂದ್ರೆ ಗೊತ್ತಾಗತ್ತ. ಈ ತೆರನಾದಂಥ 5 ಇಂದ್ರಿಯಗಳು ಹಾಗೂ 5 ಪ್ರಾಣಗಳು. ವ್ಯಾನ ಎಂಬ ಪ್ರಾಣಗಳು 75,000 ನಾಡಿಯೊಳಗೂ ಅದು ಸಂಚಲನ ಮೂಡಿಸ್ತೈತಿ. ಸಮಾನ ತಿಂದದ್ದನ್ನು ರಸ ಆಗಿದ್ದು ಸಮಾನವಾಗಿ ಎಲ್ಲ ಕಡೆಗೂ ಎಲ್ಲ ನರಗಳಿಗೂ ಹಂಚುತ್ತ. ವ್ಯಾನ ಸಮಾನ. ಅಪಾನ ಉಂಡದ್ದನ್ನು ಪಚನ ಮಾಡಿಸ್ತೈತಿ, ದೇಗ ಬರ್ತಾವಲ್ಲ. ಮತ್ತು ಉದಾನ ಮತ್ತು ಪ್ರಾಣ ಈ ಶರೀರವನ್ನು ಹೊತ್ತು ಒಯ್ತೈತಿ. ಇದು ಶರೀರವನ್ನು ಹೊತ್ತು ಒಯ್ಬೇಕಂದ್ರೆ ಪ್ರಾಣನ 2 ಕಿಲೋ ಇರಲಿ, 1 ಕಿಲೋ ಇರಲಿ, 150 ಕಿಲೋ ನೀನು ಬೆಳೆದ್ರೂ ಸಹಿತ ಇದು ಪ್ರಾಣ ನಿನಗ ಹೊತ್ತೊಯ್ತೈತಿ. ಪ್ರಾಣ ಇರ್ಲಿಲ್ಲ ಅಂದ್ರೆ 4 ಮಂದಿ ಬಂದು ಹೊತ್ತೊಯ್ತ ಇಷ್ಟ. ಅದು ಇತ್ತಂದ್ರ ಅದು ಒಂದ ನೀ ಬೇಕಾದಂಗೆ 200 ಕಿಲೋ ಆಗ ನೀನು ಹೊತ್ತೊಯ್ತೈತಿ. ಅದು ಇಲ್ಲ ಅಂತಂದ್ರೆ ಅಂಥವ್ರು 4 ಮಂದಿ ಬಂದು ಹೊರಬೇಕಾಗತ್ತೆ. ಈ ರೀತಿ ಆದಂಥ ಪ್ರಾಣಗಳು ಕೆಲಸ ಮಾಡ್ತಾವು. ಮತ್ತು ಕರಣ 5 ಅಂತಃಕರಣ. ಯಾವ ರೀತಿ ಆಕಾಶದಲ್ಲಿ ಅಂತಃಕರಣ, ಆಕಾಶದ ಮೂಲವೇ ಅಂತಃಕರಣ. ಎಂಥವ ನಮಗೆ ದುಶ್ಮನ್ ಇದ್ರು ಸಹಿತ ಅವ್ನು ಏನಾರ ಆತಂದ್ರೆ ಹಿಂಗೆ ಆಗಬಾರ್ದಿಪ್ಪ ನಿನಗಂತಂದು ಆ ಕರಣ ಯಾವ ರೀತಿ ಮಾತಾಡ್ತೈತಿ ಹಂಗೆ ಅಂತಃಕರಣ. ಮತ್ತು ಮನಸ್ಸು ಸಂಕಲ್ಪ ಮಾಡ್ತೈತಿ, ಒಮ್ಮೆ ಚಲೋ ಮಾಡ್ತೈತಿ, ಒಮ್ಮೆ ಕೆಟ್ಟದ್ದು ವಿಕಲ್ಪ ಮಾಡ್ತೈತಿ. ಮತ್ತು ಬುದ್ಧಿ ನಿಶ್ಚಯ ಮಾಡ್ತೈತಿ, ಇದು ಬರೋಬ್ಬರ ಐತೆ ಅನ್ನತ್ತೆ. ಮನ, ಬುದ್ಧಿ, ಚಿತ್ತ ಎಷ್ಟೋ ವರ್ಷದಿಂದ ನೀ ಎಲ್ಲೇ ಇರು ನೆನಪನ್ನು ಮಾಡ್ತೈತದು, ನಾನು ಹೋಗಿದ್ದೆ ಅಲ್ಲಿ ನೋಡಿದ್ದೆ ಅಂತಂದು. ಹಾಗೂ ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲದರೊಳಗೂ ನಾನೆಂಬ ಅಹಂಕಾರ. ಈ ರೀತಿ ಆದಂಥ 5 ಭೂತಗಳಿಂದ ಹಿಡಿದು 25 ತತ್ವಗಳಿಂದ ಈ ಶರೀರವೆನ್ನುವುದು ಇದು ಐತಿ. ಇದ್ರೊಳಗ ಒಂದಕ್ಕೊಂದು ಭೇದ ಐತಿ. ಒಂದು ಮಾಡೋ ಕೆಲಸ ಇನ್ನೊಂದು ಮಾಡೋದಿಲ್ಲ. ತಮ್ಮ ವರ್ಗ ಏನೈತಿ, ತಮ್ಮ ಕೆಲಸ ಐತಿ ಅನ್ನತಿ ಅದ ಮಾಡ್ತಾವು. ಆ ಕೆಲಸ ಬಿಟ್ಟು ಇನ್ನೊಂದನ್ನು ಬಿಡುವುದಿಲ್ಲ, ಮಾಡೋದಿಲ್ಲ. ಅದರಂತೆ ಭೇದ ಒಡೆದ ಪಂಚವಿಶಂತಿ ಈ ತತ್ವದಿಂದ ಆದುದು ಅಬಲೆ ತೋರು ಈ ತನುವಿದು. ಇದು 25 ತತ್ವಗಳಿಂದ ಆದಂತ ಈ ತನು, ಇವು ನೀನು ಅಲ್ಲ. ಮೊದಲು ನೀ ಯಾರನ್ನು ತಿಳಿಬೇಕಾಗೈತಿಲ್ಲ. ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು ಅನ್ಕೋತ ಇರ್ತೀನಿ ನೀನು. ಇವು ಯಾವ ನೀನು ಅಲ್ಲ. ನೀನು ಸಂಬಂಧ ಇವು ಇಲ್ಲ. ಇವು ನಿನಗ ಬಿಟ್ಟು ಹೋಗುವ. ನೀ ಎಷ್ಟೇ ಹಿಡಿತೀನಂತಂದ್ರು ಅಸಾಧ್ಯ. ಇವು ನಿನಗ ಯಾವ್ಯಾವ ಸಮಯಕ್ಕೆ ಹೋಗ್ಬೇಕು ಅವು ಒಂದೊಂದಾಗಿ ಕಳಚಿ ಹೋಗ್ತಾವು. ಆದ್ರೆ ನೀನು ಇವು ನಂದು ಕೈ, ನನ್ನ ಕಾಲ ಅಂತ ಏನು ಅಂತಿ ನೋಡು, ಇವು ಯಾವ ನಿನ್ನೂ ಅಲ್ಲ. ಮೊದಲು ಇದನ್ನು ನಾವು ತಿಳುವಳಿಕೆ ಮಾಡ್ಕೋಬೇಕು. ಹಾಗೂ ಈ ಶರೀರ ಯಾವ ರೀತಿ ಐತಪ್ಪ ಅದ್ರ ಬಗ್ಗೆ ಹೇಳ್ತಾನೆ. ಇದು ನಂದು ಅಂತಂದು ನೀ ಶರೀರ ಹಿಡ್ಕೊಂಡು ಬಡದಾಡ್ತೀಯಲ್ಲ, ಆ ಶರೀರ ನೀ ಹೇಳ್ದಂಗಾರ ಕೇಳ್ತೈತೆ ಅನ್ನೋದು.
ಅದನ್ನು ಕೇಳೋದಿಲ್ಲ. ಯಾಕಂತಂದ್ರೆ ಹಲವಾರು ವಿಕಾರಗಳದಾವ ಈ ಶರೀರಕ್ಕೆ. ನೀಗ ಚಂದ ಎಲ್ಲರ ಹೋಗ್ಬೇಕಂತಂದ್ರೆ ಬಾಚಣಿಗೆ ತೊಗೊಂಡು ಪೌಡರ್ ಗಿಡರ್ ಹಚ್ಕೊಂಡು ಕನ್ನಡಿ ಮುಂದೆ ಚಂದಾಗಿ ಹೋಗ್ತೀನಿ. ಅದ 1 ಗಂಟೆ ಆತಂತಂದ್ರೆ ಮತ್ತೆ ಮಕಾನಿಂದು ಮೊದಲು ಹೆಂಗಿತ್ತು ಹಂಗ ಆಗಿರ್ತೈತಿ. ಮತ್ತು ಇದಕ್ಕೆ ವಿಕಾರ ಐತೆ ಅನ್ನೋದು ಗೊತ್ತಾಗಬೇಕಲ್ಲ. ಇಲ್ಲ ನಾ ಕಾಯಂ ಇರ್ತೀನಿ ಅಂತಂದ್ರೆ ಇದ್ದಂಗೆ ಇರ್ಬೇಕು ನೀ. ಹಂಗೈತೆ ನಿನಗ. ಅದಕ್ಕೆ ಅಸ್ಥಿ ಪಿಂಡದಿಂದ ಒಂದು ರೂಪವನ್ನು ಆಗಿ ಹೊರಗೆ ಬಂದು ಜಾಯತೆ ಹೊರಗೆ ಬಂದು ವಿವರ್ಧತೆ ಬೆಳಿತಾ ಬಂದು ಪರಿಣತೆ ಒಂದು ಯೌವನಕ್ಕೆ ಮಟ್ಟಕ್ಕೆ ಬಂದು ಅಸ್ಥಿ ಜಾಯತೆ ವಿವರ್ಧತೆ ಪರಿಣತೆ ಅಪಕ್ಷೀಯತೆ ಮುಂದೆ ವಯಸ್ಸು ಹಾಕೋದು ಬಂದಾಗ ಜಡ್ಡು ಅವು ಇವು ಬಂದು ಆಮೇಲೆ ವಿನಶ್ಯತೆ ಆಮೇಲೆ ಇಲ್ದಂಗೆ ಹೋಗ್ತೀನಿ. ಮತ್ತು ನಾನು ಇಲ್ಲೇ ಇರ್ತೀನಿ ಅಂತಂದು ಈ ಶರೀರ ತಗೊಂಡು ನೀ ಬಡದಾಡ್ತಿ ಅಂದಾಗ ಮತ್ತದು ಮುಂದೆ ಎಲ್ಲಿ ಹೋತಪ್ಪ ಶರೀರ? ನಾನು ಅನ್ನೋದು ಈ ಶರೀರ ಹಿಡ್ಕೊಂಡಿದ್ದೆಲ್ಲ ಎಲ್ಲಿ ಹೋತೆಲ್ಲಿ ಅದು ಶರೀರ? ನಿನ್ನ ಕಡೆನ ಬಿಡ್ಬೇಕಲ್ಲದು ಎಷ್ಟೊತ್ತಿದ್ರು ನಿಂದಂತಂದು ನೀ ಖರೀದಿ ಮಾಡಿದ್ದೆ ಅಂದ್ರೆ. ಅದಕ್ಕೆ ತನುವಿದು ತಾನು ಆರು ವಿಕೃತಿಯ ಉಳ್ಳದು. ಈ ತೆರನಾದಂಥ ಅಸ್ಥಿ ಜಾಯತೆ ವಿವರ್ಧತೆ ಪರಿಣತೆ ಅಪೇಕ್ಷತೆ ವಿನಶ್ಯತೆ ಅನ್ನುವ ಹಂಗ 6 ತೆರನಾದಂಥ ಈ ಶರೀರಕ್ಕೆ ವಿಕೃತಿಗಳು ಉಂಟು. ವನಜಾಸ್ಯ ಕೇಳು ಅನ್ನವ. ಕಮಲದ ಮುಖದಂತೆ ಇರುವ ಮೈತ್ರೇಯೇ ಕೇಳು ನೀನು. ಇದು ನಂದು ಅಂತಂತಿ ನೋಡಿ ನೀ ಶರೀರ, ಇದು ನಿನ್ನದು ಅಲ್ಲ. ಇದಕ್ಕೂ ವಿಕೃತಿ ಆದವು. ಕೊನೆಗಿದು ನಾಶವಾಗಿ ಹೋಗುದೈತಿ. ಅದಕ್ಕೆ ನಿನ್ನೊಳಗಿರ್ತಕ್ಕಂಥ ಆ ಚೇತನಾ ಶಕ್ತಿ ತಿಳುವಳಿಕೆ ಏನೈತಿ ನೋಡು, ಅದು ನೀನೆಂದು ನಂಬು ಅಂತ ನಮ್ಮ ಜನಿ ಅಸ್ಥಿ ಪರಿಣತೆ ವರ್ಧ ಅಕ್ಷಯ ಮೃತಿ ಎನಿಸುವ ಹಕ್ಕಿಳ ವಿಷಯ ದೊಳೆಯುಕು. ಎಲ್ಲ ವಿಷಯಗಳೇ ಇವು. ಆದರೆ ಆ ಚೈತನ್ಯಕ್ಕ ಮೂಲವಾದ ಬ್ರಹ್ಮಕ್ಕ ಇವು ಯಾವ ಸಂಬಂಧ ಇಲ್ಲ. ಹೀಗೆ ಜನಿಸಿ ಮೊದಲು ಹುಟ್ಟತೈತಿ. ಆಮೇಲೆ ಅದಿನ ಅನ್ನೋದು ನಾ ಅದಿನಪ್ಪ ಅಂತೈತಿ. ತಿಳುವಳಿಕೆ ಬಂದಂಗ ನಾ ಅದಿನ ಅಂತೈತಿ. ಆಮೇಲೆ ಬೆಳ್ಕೋತ ಬರ್ತೈತಿ, ಯೌವನಕ್ಕೆ ಬರ್ತೈತಿ. ಆಮೇಲೆ ಯೌವನ ಆಗಿಂದ ಪುನರಪಿ ವೃದ್ಧತೆ ಆದಂತೆ